ಎಲ್ಲ ಆಗೋಗಿರುತ್ತೆ. ಯುಧಿಷ್ಠಿರ ರಾಜ್ಯ ಆಳ್ತಾ ಇರ್ತಾನೆ. ಆಗ ಅರ್ಜುನ, ಭೀಮ, ನಕುಲ, ಸಹದೇವ ಕುತ್ಕೊಂಡು ಮಾತಾಡ್ತಿರ್ತಾರೆ ಕಲಿಯುಗ ಅಂದರೆ ಹೇಗಿರುತ್ತೆ ಅಂತ. ಆಗ ಕೃಷ್ಣ ಬರ್ತಾನೆ, ಏನು ಮಾತಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಹೇಗಿರುತ್ತೆ ಕಲಿಯುಗ. ಅದಕ್ಕೆ ಕೃಷ್ಣ 4 ಜಾಗಗಳಿಗೆ 4 ಬಾಣಗಳನ್ನ ಹೊಡೆದು ಆ ಬಾಣಗಳನ್ನ ಎತ್ಕೊಂಡ್ಬನ್ನಿ ಅಂತ ಕಳಿಸ್ತಾನೆ. ಸೊ ಫಸ್ಟ್ ಅರ್ಜುನ ಹೋಗ್ತಾನೆ. ಅಲ್ಲಿ ಒಂದು ಕೋಗಿಲೆದು ಇಂಪಾದ ಧ್ವನಿ ಕೇಳ್ತಾ ಇರುತ್ತೆ. ಇಲ್ಲಿಂದ ಬರ್ತಾ ಇದೆ ಅಂತ ಮೇಲ್ಗಡೆ ನೋಡಿದಾಗ ಒಂದು ಕೋಗಿಲೆ ಕೂಗ್ತಾ ಇರುತ್ತೆ. ಅಟ್ ದ ಸೇಮ್ ಟೈಮ್ ಕಾಲ್ ಕೆಳಗಡೆ ಒಂದು ಮೊಲನ ಒತ್ತಿಡ್ಕೊಂಡು ಕಿತ್ತು ತಿಂತಾ ಇರುತ್ತೆ ಕೋಗಿಲೆ. ಆಮೇಲೆ ಈ ಭೀಮ ಇನ್ನೊಂದು ಕಡೆ ಹೋಗ್ತಾನೆ, ಇನ್ನೊಂದು ಬಾಣ ಇರೋ ಜಾಗಕ್ಕೆ. ಅಲ್ಲಿ ಬಾವಿಗಳಿರ್ತವೆ, 4 ಬಾವಿಗಳು, 5 ಬಾವಿಗಳಿರ್ತವೆ. 4 ಬಾವಿಲಿ ಸಿಹಿ ನೀರು ತುಂಬಿ ಹರಿತಾ ಇರುತ್ತೆ. ಮಧ್ಯದಲ್ಲಿರೋ ಬಾವಿ ಖಾಲಿನೇ ಇರುತ್ತೆ. 3ನೇದು ನಕುಲ ಹೋದಾಗ ಅಲ್ಲೊಂದು ಹಸು ಇರುತ್ತೆ, ಅದು ತನ್ನ ಕರುವನ್ನ ನೆಕ್ತಾ ಇರುತ್ತೆ. ಪ್ರೀತಿಯಿಂದ ಎಷ್ಟು ನೆಕ್ತಾ ಇರುತ್ತೆ ಅಂತಂದ್ರೆ ಕರು ಮೈಯಲ್ಲಿ ರಕ್ತ ಬರ್ತಾ ಇರುತ್ತೆ. ಕಷ್ಟಪಟ್ಟು ಬಿಡಿಸ್ತಾ ಇರ್ತಾರೆ ಊರ್ನವ್ರು ಹಸುನ ಮತ್ತೆ ಕರುನ. ಇನ್ನು ಸಹದೇವ ಹೋಗಿದ್ದ ಜಾಗದಲ್ಲಿ ಒಂದು ದೊಡ್ಡ ಬಂಡೆಗಳು ಉರುಳ್ಕೊಂಡು ಬರ್ತಾ ಇರುತ್ತೆ, ಮರಗಳನ್ನೆಲ್ಲ ಪುಡಿ ಮಾಡ್ಕೊಂಡು ಬರ್ತಾ ಇರುತ್ತೆ. ಒಂದು ಸಣ್ಣ ಗಿಡಕ್ಕೆ ಸಿಗಾಕೊಂಡು ನಿಂತ್ಕೊಂಡು ಬಿಡುತ್ತೆ. ಸೊ ಅವರೆಲ್ಲ ವಾಪಸ್ ಅದನ್ನು ತಗೊಂಡ್ಬಂದು ಹೇಳ್ತಾರೆ ಶ್ರೀಕೃಷ್ಣನ್ ಹಿಂಗಾಯ್ತು ಅಂತ. ಇದೇ ಕಲಿಯುಗ ಅಂತ ನಾವು. ಹಾಗಾದ್ರೆ ಈ ಕೋಗಿಲೆ ಏನು ಅಷ್ಟು ಚೆನ್ನಾಗಿ ಹಾಡ್ತಾ ಇತ್ತು, ಬಟ್ ಕುಕ್ಕಿ ತಿಂತಾ ಇತ್ತು, ಅದು ಗುರುಗಳು ಅಂದರೆ ದೇವಮಾನವರು ಅಂತ ಹೇಳ್ಕೊಂಡು ಬರ್ತಾರಲ್ಲ, ಋಷಿಗಳು, ನಾವು ದೇವ್ರ ಹತ್ರ ಇರೋರು ಅಂತ, ಅವರೆಲ್ಲ ಸ್ವಾಮಿಗಳು ಬೇಸಿಕಲಿ. ಸೊ ಅವರೆಲ್ಲ ಒಳ್ಳೊಳ್ಳೆದೇ ಮಾತಾಡ್ತಾ ಇರ್ತಾರೆ, ಬಟ್ ಅವರ ಅನುಯಾಯಿಗಳಿಗೆ ಮೋಸ ಮಾಡ್ತಾ ಇರ್ತಾರೆ, ಅವ್ರನ್ನ ಕಿತ್ತು ತಿಂತಾ ಇರ್ತಾರೆ. ಅದು ಮೋಸ ನಡೀತಾ ಇರುತ್ತೆ. ಇನ್ನು 2ನೇದು ಹಸು ಕರುನ ನೆಕ್ಕೋದೇನಿದೆ, ತಂದೆ ಪೇರೆಂಟ್ಸ್ಗೆ ಮಕ್ಕಳ ಮೇಲಿರೋ ಪ್ರೀತಿ. ಆ ಪ್ರೀತಿ ಎಷ್ಟಾಗ್ಬಿಡುತ್ತೆ ಅಂತಂದ್ರೆ ಮಕ್ಕಳನ್ನ ಬಲಹಾಡ್ಯರನ್ನಾಗಿ ಮಾಡೋ ಬದಲು ಅವ್ರನ್ನ ವೀಕ್ ಮಾಡಿ ಅವ್ರನ್ನೇ ಕೊಲ್ಲೋಕೆ ಶುರು ಮಾಡುತ್ತೆ ಆ ಪ್ರೀತಿ. ವಿಚ್ ವಿ ಆರ್ ಸೀಯಿಂಗ್ ರೈಟ್ ನೌ, ವಿಚ್ ಇಸ್ ಹ್ಯಾಪನಿಂಗ್. ಎಕ್ಸ್ಟ್ರೀಮ್ ಎಮೋಷನಲ್ ಅಟ್ಯಾಚ್ಮೆಂಟ್. ಸೊ ಆಸ್ಪೆಕ್ಟ್. ಇನ್ನು 3ನೇದು ಬಾವಿಗಳನ್ನ ತಗೊಂಡ್ರೆ 4 ಬಾವಿ ಸಿಹಿ ನೀರಲ್ಲಿ ಹರಿತಾರೆ, ಮಧ್ಯದಲ್ಲಿರೋ ಬಾವಿ ಖಾಲಿಯಾಗಿದೆ ಅಂತಂದ್ರೆ ದ ರಿಚ್ ಆರ್ ಎಕ್ಸ್ಟ್ರೀಮ್ಲಿ ಗೆಟಿಂಗ್ ರಿಚ್, ಬಟ್ ಪುವರ್ ಆರ್ ಮಿಡಲ್ ಕ್ಲಾಸ್ ಇನ್ ದ ಮಿಡಲ್ ಅವ್ರಿಗೇನೂ ಸಿಗೋದಿಲ್ಲ, ಅದು ಖಾಲಿಯಾಗೇ ಉಳ್ಕೊಂಡಿರುತ್ತೆ. ಅದು 4ನೇದು ಆ ಬಂಡೆಗಳು ಉರುಳ್ಕೊಂಡು ಬಂದು ಬೇರೆ ಮರಗಳನ್ನೆಲ್ಲ ನಾಶ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಕಡೆಯಲ್ಲಿ ಒಂದು ಗಿಡಕ್ಕೆ ಸಿಗಾಕೊಳ್ಳುತ್ತಲ್ಲ, ಅದೆಲ್ಲ ಬೇರೆ ರಿಲೇಶನ್ಶಿಪ್. ಇದೊಂದು ಗಿಡ ಇದೆಯಲ್ಲ, ಅದು ಭಕ್ತಿ, ಅದು ದೇವರ ಹೆಸರು, ಅದು ದೇವರು. ಆ ಸಣ್ಣ ಗಿಡಕ್ಕೆ ಬಂಡೆಗಳು ನಿಂತ್ಕೊಂಡಿರುತ್ತಲ್ಲ, ಆ ಬಂಡೆಗಳು ನಾವು, ನಮ್ಮನ್ನು ನಿಲ್ಲಿಸ್ಕೊಳ್ಳೋ ಶಕ್ತಿ ಆ ದೇವನಾಮಕ್ಕೂ ಅಷ್ಟೇ ಇರೋದು. ಇದೇ ಕಲಿಯುಗ ಅಂತ ಶ್ರೀಕೃಷ್ಣ ಎಕ್ಸ್ಪ್ಲೇನ್ ಮಾಡ್ತಾನೆ.